ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿತ್ತು ಅನ್ನೋ ಮಾಹಿತಿ. 2022ರ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಈಗ ಒಂದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ದೇವಸ್ಥಾನದಲ್ಲಿ ಕುಕ್ಕರ್ ಬ್ಲಾಸ್ಟ್ಗೆ ಪ್ಲಾನ್ ಮಾಡಿಕೊಂಡಿದ್ರು ಉಗ್ರರು ಅನ್ನೋ ಮಾಹಿತಿ. ಉಗ್ರನ ಸಂಚು ಬಯಲು ಮಾಡಿದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು. ಶಂಕಿತ ಉಗ್ರರ ವಿಚಾರಣೆಯ ವೇಳೆ ಮಹತ್ವದ ಮಾಹಿತಿ ಬಹಿರಂಗ ಎಂದು ಹೇಳಲಾಗ್ತಿದೆ. ಧರ್ಮಸ್ಥಳದಲ್ಲಿ ಕುಕ್ಕರ್ ಬಾಂಬ್ ಇಡೋದಕ್ಕೆ ಉಗ್ರರು ಪ್ಲಾನ್ ಮಾಡಿಕೊಂಡಿದ್ರು ಎನ್ನುವಂತಹ ವಿಚಾರ. ಇಡಿ ಅಧಿಕಾರಿಗಳು ಬಾಂಬ್ ಟೈಮರ್ 90 ನಿಮಿಷಗಳ ಬದಲು 9 ಸೆಕೆಂಡ್ ಇಟ್ಟಿದ್ದ. ಹೀಗಾಗಿ ಮಾರ್ಗ ಮಧ್ಯೆಯೇ ಸ್ಫೋಟಗೊಂಡಿದ್ದ ಕುಕ್ಕರ್ ಬಾಂಬ್. ಇನ್ನು 90 ನಿಮಿಷ ಎನ್ನುವುದಾದರೂ ಕೂಡ ಮಂಗಳೂರಿನ ಪಡೀಲ್ ಎನ್ನುವಂತಹ ಜಾಗದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯಿತು. 90 ನಿಮಿಷದಲ್ಲಿ ಪಡೀಲ್ನಿಂದ ಧರ್ಮಸ್ಥಳಕ್ಕೆ ಹೋಗಬಹುದಾದ ಟೈಮ್ ಡ್ಯೂರೇಷನ್ ಅದಲ್ಲ. ಧರ್ಮಸ್ಥಳ ದೇಗುಲಕ್ಕೆ ಕುಕ್ಕರ್ ಬ್ಲಾಸ್ಟ್ಗೆ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋದು ಇಡಿ ಅಧಿಕಾರಿಗಳು ಬಹಿರಂಗಪಡಿಸಿರ್ತಕ್ಕಂಥ ವಿಚಾರ. 2022ರಲ್ಲಿ ಮಂಗಳೂರಿನಲ್ಲಿ ಒಂದು ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಮುನ್ನೆಲೆಗೆ ಬರುತ್ತೆ. ಸೊ ಆತ ಬೇರೆ ಬೇರೆ ಉದ್ದೇಶದಲ್ಲಿ ಅದನ್ನು ಬ್ಲಾಸ್ಟ್ ಮಾಡಬೇಕು ಅಂಥೇಳಿ ಕುಕ್ಕರನ್ನು ಸಾಗಿಸ್ತಾ ಇದ್ದ ಎನ್ನುವಂಥ ಆರೋಪ ಆತನ ಮೇಲಿದೆ. ಸೊ ಆತ ಯಾವ ಜಾಗದಲ್ಲಿ ಇಡಬೇಕು ಅಂತ ಬಯಸಿದ್ನೋ ಅದರಲ್ಲಿ ಧರ್ಮಸ್ಥಳವು ಕೂಡ ಒಂದು ಅನ್ನುವಂತಹದ್ದು ಈಗ ಇಡಿ ಅಧಿಕಾರಿಗಳ ತನಿಖೆಯ ವೇಳೆ ಗೊತ್ತಾಗಿರ್ತಕ್ಕಂಥ ವಿಚಾರ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಈ ತರಹದ ವರದಿಯನ್ನು ಕೊಟ್ಟಿದೆ. ಧರ್ಮಸ್ಥಳ ದೇಗುಲದಲ್ಲಿ ಕುಕ್ಕರ್ ಬಾಂಬ್ ಇಡೋದಕ್ಕೆ ಉಗ್ರ ಪ್ಲಾನ್ ಮಾಡಿಕೊಂಡಿದ್ದ. ಬಾಂಬ್ ಟೈಮರ್ 90 ನಿಮಿಷಗಳ ಬದಲು 9 ಸೆಕೆಂಡ್ ಇಟ್ಟಿದ್ದ. ಹೀಗಾಗಿ ಮಾರ್ಗ ಮಧ್ಯೆಯೇ ಸ್ಫೋಟಗೊಂಡಿದ್ದ ಕುಕ್ಕರ್ ಬಾಂಬ್. ಜಾರಿ ನಿರ್ದೇಶನಾಲಯದಿಂದ ಮಹತ್ವದ ಮಾಹಿತಿ ಬಹಿರಂಗಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.